कारत्या ब्रह्म चैतन्य सद्गुरुनाथ महाराज की जय 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 रघुवीर। ಮನುಷ್ಯನ ವ್ಯಕ್ತಿಗತ ಜೀವನದಲ್ಲಿ ಆಗಲಿ ಅಥವಾ ಒಂದು ಕೌಟುಂಬಿಕ ಜೀವನದಲ್ಲಿ ಆಗಲಿ ಅಥವಾ ಸಾಮಾಜಿಕ ಜೀವನದಲ್ಲಿ ಆಗಲಿ ಅಥವಾ ರಾಷ್ಟ್ರೀಯ ಜೀವನದಲ್ಲಿ ಆಗಲಿ ಯಾವುದೇ ಒಂದು ಕಾರ್ಯ ನಿರ್ಮಾಣ ಆಗಬೇಕಾದರೆ ನಾವು ಆಧ್ಯಾತ್ಮಿಕ ದೃಷ್ಟಿಯಿಂದ ವಿಚಾರ ಮಾಡಿದರೆ ಆ ಕಾರ್ಯದ ಹಿಂದೆ ಒಂದು ದಿವ್ಯವಾಗಿರ್ತಕ್ಕಂತಹ ಶಕ್ತಿ, ಆ ಕಾರ್ಯದ ಹಿಂದೆ ಏನಿರ್ತದೆ ಅಂದ್ರೆ ಕಾರ್ಯಕ್ಕೆ ಪ್ರೇರಕವಾಗಿರ್ತಕ್ಕಂಥದ್ದು ಇರ್ತದೆ. ಆ ಶಕ್ತಿ ಯಾವುದು ಅಂದ್ರೆ ಭಗವಂತ. ಆದ್ರೆ ಎಲ್ಲಿವರೆಗೂ ನಾವು ಆ ಭಗವಂತನ ಕಡೆಗೆ ಲಕ್ಷ್ಯ ಕೊಟ್ಟು ಆ ಭಗವಂತನ ಒಂದು ಉಪಾಸನೆ ಆರಾಧನೆ, ಯಾವ ಭಗವಂತನಿಗಾಗಿ ನಾವು ಯಾವುದಾದ್ರೂ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯ ಮಾಡ್ಲಿಕ್ಕೆ ಹತ್ತೀವೋ ಮೊದಲನೇದಾಗಿ ನಮ್ಗೆ ಆ ಭಗವಂತನ ಕಡೆ ಲಕ್ಷ್ಯ ಇರಬೇಕು. ನಾವು ಮುಖ್ಯವಾಗಿ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕು, ಆಶೀರ್ವಾದಕ್ಕೆ ಪಾತ್ರ ಆಗ್ಬೇಕು. ಅಂದ್ರೆ ಮಾತ್ರ ಯಾವುದೋ ಒಂದು ಕಾರ್ಯ ಏನಾಗ್ತದೆ ಅಂದ್ರೆ ಯಾವುದೇ ಪ್ರಕಾರವಾಗಿರ್ತಕ್ಕಂಥ ವಿಘ್ನ, ಆತಂಕ, ಅಡೆತಡೆಗಳ ಇಲ್ಲದೆ ಆ ಒಂದು ಕಾರ್ಯ ಸಂಪನ್ನ ಆಗ್ತದೆ. ನಾವು ನಮ್ಮ ಮನುಷ್ಯ ಶಕ್ತಿಯಿಂದ ಅಥವಾ ದುಡ್ಡಿನ ಶಕ್ತಿಯಿಂದ ಅಥವಾ ಒಂದು ಸಾಮಾಜಿಕ ಶಕ್ತಿಯಿಂದ ಯಾವುದೋ ಒಂದು ಇಂಥ ಒಂದು ಮಹಾನ್ ಕಾರ್ಯವನ್ನು ಮಾಡಬೇಕು ಅಂದ್ರೆ ನಮ್ಮ ಶಕ್ತಿ ಬಹಳ ಕಡಿಮೆ ಇರ್ತದೆ. ನಮ್ಮದು ಹೆಂಗದ ಪರಿಸ್ಥಿತಿ ಅಂದ್ರೆ ಮೇನ್ ಸ್ವಿಚ್ಚು ಭಗವಂತನ ಕೈಯಾಗದ, ಬೆಡ್ ಸ್ವಿಚ್ ನಮ್ಮ ಕೈಯಾಗದ. ನಾವು ಮೇನ್ ಸ್ವಿಚ್ ಆಫ್ ಮಾಡಿ ಇಟ್ಟಿದ್ದ ಅಂದ್ರೆ ನಾವು ಬೆಡ್ ಸ್ವಿಚ್ ಮುರಿಯೋವರೆಗೂ ಪಟ್ 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 ಬಡ್ಕೋತಾ ಇದ್ರು ಲೈಟ್ ಹತ್ತೋದಿಲ್ಲ. ಆದ್ರೆ ನಾವು ಮೇನ್ ಸ್ವಿಚ್ ಆನ್ ಮಾಡಿಟ್ಟಾಗ ನಾವು ಬೆಡ್ ಸ್ವಿಚ್ಚು ನಮ್ಮ ಆಲಸ್ಯ, ನಮ್ಮ ನಿದ್ರೆ, ನಮ್ಮ ಪ್ರಮಾದ ಎಲ್ಲ ಬಿಟ್ಟು ನಾವು ಬೆಡ್ ಸ್ವಿಚ್ ಆನ್ ಮಾಡಿದ್ವಿ ಅಂದ್ರೆ ಚಕ್ಕನ ಲೈಟ್ ಹತ್ತು. ಆದ್ರಿಂದ ಯಾವುದೇ ಒಂದು ಕಾರ್ಯ ಸಂಪನ್ನ ಆಗಬೇಕಾದ್ರೆ ನಾವು ಮುಂಚೆ ಭಗವಂತನಿಗೆ ಶರಣ ಹೋಗ್ಬೇಕು, ಆಮೇಲೆ ನಾವು ಪ್ರಪಂಚದ ಮುಂದೆ ಹೋಗ್ಬೇಕು. ಪ್ರಪಂಚ ನಮಗೆ ಮಾಡೀತಷ್ಟು ಆದೀತಷ್ಟು. ಆದ್ರೆ ಭಗವಂತನ ಅನುಗ್ರಹ ಆದರೆ ಯಾವ ಕಾರ್ಯ ಆದರೂ ಅಗ್ನಿ ವ್ಯವಸ್ಥಿತವಾಗಿ ಆಗ್ತದೆ. ಅಂದ್ರೆ ಆ ಭಗವಂತನ ಆಶೀರ್ವಾದ, ಅನುಗ್ರಹ, ಮಾರುತಿಯ ಆ ಹನುಮಂತನ ಆಶೀರ್ವಾದ ಪ್ರಾಪ್ತ ಆಗ್ಬೇಕಾದ್ರೆ ನಾವು ಏನ್ ಮಾಡಬೇಕು ಅಂದ್ರೆ ಅವನು ಭಕ್ತಿ ಮಾಡಬೇಕು, ಅವನ ನಾಮಸ್ಮರಣೆ ಮಾಡಬೇಕು. ಅಂದ್ರೆ ಮಾತ್ರ ಭಗವಂತ ನಮ್ಮ ಹಿಂದೆ ನಿಂತ್ಕೊಂಡು, ನಮ್ಮ ಮುಂದೆ ನಿಂತ್ಕೊಂಡು ನಮ್ಮ ಕಾರ್ಯವನ್ನು ಸಂಪನ್ನ ಮಾಡ್ತಾರೆ. ಆ ಭಗವಂತನ ದಿವ್ಯ ಶಕ್ತಿಯ ಹೊರತಾಗಿ ಇವತ್ತಿನ ತನಕ ಈ ಪ್ರಪಂಚದಲ್ಲಿ ಯಾವುದೂ ಕಾರ್ಯ ಸಿದ್ಧ ಆಗಿಲ್ಲ. ನಮಗ ಪ್ರತ್ಯಕ್ಷ ನಾವು ನೋಡಿದ್ದಾಗ ನಿಮ್ಮೂರಾಗನೆ ಯಾವಾಗ ಇಲ್ಲಿ ಆ ದ್ಯಾಮೋದುರ್ಗ ಜಾತ್ರೆ ಆಯ್ತು, ಅದು ಏನು ನಮ್ಮ ಕೈಲಿ ಆದದ್ದಂತ ತಿಳ್ಕೊಂಡ್ರಿ ನೀವು? ನಮ್ಮ ಕಲೆಕ್ಷನ್ದಿಂದ ಆಯ್ತು, ನಾವು ಮಾಡಿದ್ವಿ, ನಮ್ಮ ಕೈಲಿ ಆಯ್ತು ಅಂತ ನಮಗೆ ಅನಿಸ್ತಿದ್ರೆ ಅದು ಬಹಳ ದೊಡ್ಡ ತಪ್ಪದು. ನಾವು ನಿಮಿತ್ತ ಮಾತ್ರ ಆದ್ವಿ. ನೀವು ಬರೇ ಅದನ್ನೇನು ಅಂದ್ರೆ ಪಾವತಿ ಪುಸ್ತಕ ಪೆನ್ನು ಹಿಡ್ಕೊಂಡು ಮನೆಗೆ ಹೋಗೋದು ಅಷ್ಟೇ ನಮ್ಮ ಕೆಲಸ. ಆ ದುಡ್ಡು ಕೊಡೋ ಬುದ್ಧಿ ಕೊಡೋರು ಯಾರು? ಅವ್ರಿಗೆ ಭಗವಂತ ಅಲ್ಲೇನು? ಆ ಮನೆ ಯಜಮಾನನಿಗೆ ದುಡ್ಡು ಕೊಡೋ ಬುದ್ಧಿ ಕೊಡೋರು ಯಾರು? ಭಗವಂತ. ಅರ್ಥಾತ್ ಆ ಮಾರುತಿರಾಯ ಹನುಮಂತ ಅವನು ಏನ್ ಕೊಡಂತ ಬುದ್ಧಿ ಕೊಡ್ತಾನೋ ಅದನ್ನು ಕೊಡ್ತಾನೆ. ಆದ್ರಿಂದ ಮುಂಚೆ ನಾವು ಅವನಿಗೆ ಶರಣ ಹೋಗ್ಬೇಕು. ಅಂದ್ರೆ ಏನ್ ಮಾಡಬೇಕು? ನಾವು ಪ್ರತಿ ದಿವಸ ಅವನು ಸ್ಮರಣೆ ಮಾಡಬೇಕು. ನಾವೆಲ್ಲರೂ ಬ್ಯಾಹಟ್ಟಿ ಜನರು
ನಮ್ಮ ಊರಲ್ಲಿ ಇಂಥದೊಂದು ದೇವಸ್ಥಾನ ಆಗಬೇಕು, ಮಾರುತಿ ಒಂದು ಪ್ರತಿಷ್ಠಾಪನೆ ಆಗಬೇಕು. ನೋಡ್ರಿ, ಮಾರುತಿ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಯಾವುದೇ ಜಾತಿಯವರಿರಲಿ, ಯಾವುದೇ ಧರ್ಮದವರಿರಲಿ, ಯಾವುದೇ ಪಂಥದವರಿರಲಿ, ಅಥವಾ ಯಾರಾದರೂ ನಮ್ಮ ಗುರುಗಳಾಗಿರಲಿ, ಯಾವುದಾದ್ರೂ ಸಾಧನೆ ಆಗಿರಲಿ, ಆದರೆ ನಮ್ಮ ಪ್ರಪಂಚದಲ್ಲಿ ಅಥವಾ ನಮ್ಮೂರಲ್ಲಿ ಮಾರುತಿ ಏನಿರಬೇಕು ಅಂದ್ರೆ ನಮ್ಮನ್ನು ಸಂರಕ್ಷಣೆ ಮಾಡ್ತಕ್ಕಂಥ ದೇವತಾ. ಆ ರೀತಿ ರಾಮದೇವರು ವರ ಆದವರು. ನಮ್ಮ ಪ್ರಪಂಚದಲ್ಲಿ ನಾವು ನೋಡ್ತೀವಿ, ಹೆಜ್ಜೆ ಹೆಜ್ಜೆಗೆ ಎಂತೆಂಥ ಅಡಚಣೆ ಬರ್ತಾವೆ. ನಮ್ಮ ಮಕ್ಕಳು ಶಾಲೆಗೆ ಹೋಗ್ತಿರ್ತಾರೆ, ಎಕ್ಸಾಮಿನೇಷನ್ ಇರ್ತದೆ, ಯಾವುದೋ ಒಂದು ಗಾಡಿ ಬಂದು ಹಾಯ್ತದೆ, ಅಲ್ಲೇ ಬೀಳ್ತಾರೆ. ಅಕಸ್ಮಾತ್ ಅಂಥ ಸಮಯದಲ್ಲಿ ಆ ಮಕ್ಕಳನ್ನ ಕಾಯವ್ರು ಯಾರು? ಆ ಮಾರುತಿ ರಾಯನೇ ಹೋಗಿ ಅಲ್ಲಿ ಆ ಮಕ್ಕಳನ್ನ ಕಾಯ್ತಾರೆ. ಈ ನಮ್ಮ ಮನೆ ಪಕ್ಕದಲ್ಲಿ ಯಾರಾದರೂ ಒಬ್ಬರು ರಿಟೈರ್ಡ್ PSI ಬಾಡಿಗೆ ಬಂದರು, ನಮ್ಮ ಮಕ್ಕಳದು ಅವ್ರ ಮನೆಗೆ ಹೋಗು ಬರೋದು ಇದು ಆಯಿತು, ರೂಢಿ ಆಯಿತು. ಅವ್ರು ಹೇಳಿರ್ತಾರೆ ನಮ್ಮ ಮಕ್ಕಳಿಗೆ, ನೋಡೋದು ನಿನ್ಗೆ ಯಾರೇ ಏನಾದ್ರೆ ಸ್ವಲ್ಪ ನಿನ್ನ ಗಾಡಿ ತೊಗೊಂಡು ಹೋಗುವಾಗ ಧಕ್ಕೆ ಆಗಿ ಅಲ್ಲಿ ಏನಾದ್ರು ಪೆಟ್ಟಾದರೆ ಅಥವಾ ಏನಾದರೂ ಒಂದು ಇದು ಆದರೆ ಪೊಲೀಸರು ಬಂದರೆ ನೀನು ನನಗೆ ಫೋನ್ ಹಚ್ಚಿ ಅವ್ರ ಕೈಯಾಗ ಕೊಡು ಅಂತ. ನಾವು ಆ PSI ಫೋನ್ ಹಚ್ಚಿ ರಿಟೈರ್ಡ್ PSI ಫೋನ್ ಹಚ್ಚಿ ಅವ್ರ ಕೈಯಾಗ ಕೊಟ್ಟರೆ ಯಾರವರು? ನಾನು ಸರ್ ಪೊಲೀಸ. ಏಯ್, ಅವ್ನು ನಮ್ಮ ಹುಡುಗಿದ್ದಾನ, ಅವ್ನು ಸುಮ್ಮನೆ ಬಿಟ್ಬಿಡು ಅಂತ. ಅವ್ನು ಸುಮ್ಮನೆ ಬಿಟ್ಟು ಹೋಗ್ತಾನೆ. ಹಂಗೆ ಮಾರುತಿಗೆ ನಾವು ಶರಣ ಹೋದರೆ ಅವನ ಸಲುವಾಗಿ ನೀವೆಲ್ಲರೂ ಇಷ್ಟೊಂದು ಭಕ್ತಿ ಭಾವದಿಂದ ಈ ದೇವಸ್ಥಾನ ಕಟ್ಟಬೇಕಂತೇಳಿ ಮಾಡ್ಕೊಂಡಿರಿ. ಅದನ್ನು ಬಹಳ ಭವ್ಯವಾಗಿ ಕಟ್ಟಬೇಕು ಅನ್ನುವಂಥ ಕಲ್ಪನಾ ಏನದನು ನಿಜವಾಗಿಯೂ ಬಹಳ ಸ್ತುತ್ಯವಾಗಿರ್ತಕ್ಕಂಥ. ಆದರೆ ಇದರಲ್ಲಿ ಕೆಲವು ನಾವು ನಿಯಮಗಳ ಅರ್ಥಾತ್ ಏನು ಅಂದರೆ ಕೆಲವು ವಿಚಾರಗಳನ್ನು ನಾವು ನಮ್ಮ ಅರ್ಥಾತ್ ಈ ಸಂದರ್ಭದಲ್ಲಿ ನಾವು ಪಾಲಿಸಬೇಕು. ಮೊದಲನೇದಾಗಿ ಏನು ಅಂದ್ರೆ ಎಲ್ಲರೂ ಅನ್ಯೋನ್ಯವಾಗಿ ಪ್ರೇಮದಿಂದ ಈ ಕಾರ್ಯ ಮಾಡಬೇಕು. ಯಾರ ಮನಸ್ಸಿನಾಗೂ ಒಬ್ಬರ ಬಗ್ಗೆ ಒಬ್ಬರಿಗೆ ಸಂಶಯ ವಿಕಲ್ಪ ಹಿಂಗೆ ಬರಬಾರದು. ಮತ್ತು ಎರಡನೇದಾಗಿ ಏನು ಅಂದ್ರೆ ದ್ಯಾಮೋದುರ್ಗವನ ಜಾತ್ರೆಯ ಟ್ರಸ್ಟ್ ಕಮಿಟಿ ಆಗಲಿ, ಮಾರುತಿ ದೇವಸ್ಥಾನದ ಟ್ರಸ್ಟ್ ಕಮಿಟಿಯಲ್ಲಾಗಲಿ, ಇವರು ಎಲ್ಲರೂ ಏನದ ಒಮ್ಮತದಿಂದ ಮಾರುತಿ ದೇವಸ್ಥಾನದ ನಿರ್ಮಾಣಕ್ಕಾಗಿಯೇ ಎಲ್ಲರೂ ಪ್ರಯತ್ನ ಮಾಡಬೇಕೇ ಹೊರತು ನಾವು ದ್ಯಾಮೋದುರ್ಗವನ ಟ್ರಸ್ಟ್ ಕಮಿಟಿಯವರಿದ್ದೀವಿ, ನಮಗೇನು ಈ ಮಾರುತಿ ದೇವಸ್ಥಾನ ನಿರ್ಮಾಣದ್ದೇನು ಸಂಬಂಧ ಇಲ್ಲ ಅನ್ನುವಂಥ ಭಾವ ಇಟ್ಕೋಬಾರ್ದು. ಎಲ್ಲರೂ ಏಕೋಭಾವದಿಂದ ಸಮಸ್ತ ಬ್ಯಾಹಟ್ಟಿ ಎಲ್ಲ ಸದ್ಭಕ್ತರು ಸೇರಿ ಮತ್ತು ಸುತ್ತಮುತ್ತಲಿನ ಗ್ರಾಮದವರು ಸಹಿತ ಇಂಥ ಒಂದು ಸಂದರ್ಭದಲ್ಲಿ ನಾವು ಹೊರಗಿನಿಂದನೂ ಅಪೇಕ್ಷಾ ಮಾಡೋದ್ರೊಳಗೆ ಏನು ತಪ್ಪಿಲ್ಲ. ಈಗ ಹೆಬ್ಬಳ್ಳಿಯಾಗ ನೋಡ್ರಿ, 2,19,00,000 ನಾವ ಹೊಂದಿಸ್ಕೊಟ್ಟಿವಿ 3 ಬಸವೇಶ್ವರ ದೇವಸ್ಥಾನ. ಅದಕ್ಕಾಗಿ ಹೊರಗಿನ ಅನೇಕ ಊರುಗಳಿಂದನೂ ಸಹಿತ ಭಕ್ತರು ಅದಕ್ಕೆ ಸಹಾಯ ಮಾಡ್ತಾ ಇದ್ದಾರೆ, ಅನುಕೂಲ ಆಗ್ತಾ ಇದ್ದಾರೆ. ಹಂಗಿಂಥ ಒಂದು ದೊಡ್ಡ ಭವ್ಯ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ. ಇದು ನಿಜವಾಗಿಯೂ ಬ್ಯಾಹಟ್ಟಿಗೆ ಒಂದು ಶೋಭಾಯಮಾನವಾಗಿರ್ತಕ್ಕಂಥದ್ದು, ಪವಿತ್ರವಾಗಿರ್ತಕ್ಕಂಥದ್ದು. ಊರಲ್ಲಿ ಎಷ್ಟು ದೇವಸ್ಥಾನಗಳು ಹೆಚ್ಚಿಗೆ ಆಗ್ತಾವನೋ ಅಷ್ಟು ಆ ಊರು ಸುಖಿ ಆಗ್ತದೆ. ನಾವು ಊರಲ್ಲಿ ಬರೇ ಮನೆಗಳನ್ನ ಕಟ್ಕೋತ ಹೋಗ್ತೀವಿ, ನಮ್ಮ ಕಲ್ಪನಾ ಇಲ್ರಿ. ದೇವಸ್ಥಾನಗಳನ್ನು ಕಟ್ಟಿ ಅಲ್ಲಿ ಪೂಜೆ ನಡೆಸಿದರೆ ಆ ದೇವರು ಯಾವಾಗಲೂ ಆ ಊರನ್ನು ಸುಖವಾಗಿರ್ತಾರೆ. ಮತ್ತು ಇನ್ನೂ ಒಂದು ಮಹತ್ವದ ವಿಷಯ ಏನು ಅಂದರೆ, ನಿಮ್ಮ ಬ್ಯಾಹಟ್ಟಿ ಊರಾಗ ಅಂತ ಇಟ್ಕೊಂಡು ಯಾವನೋ ಒಬ್ಬ 1 ಕೋಟಿ ರೂಪಾಯಿ ಖರ್ಚು ಮಾಡಿ 1 ಕೋಟಿ 1.5 ಕೋಟಿ ಖರ್ಚು ಮಾಡಿ ಮನೆ ಕಟ್ಸಿದ. ಆ ಮನೆ ವಾಸ್ತು ಶಾಂತಿ ಮಾಡಿದ, ಗೃಹ ಪ್ರವೇಶ ಆಯ್ತು, ಉದ್ಘಾಟನೆ ಆಯ್ತು, ಒಂದು 1000 ಜನ ಬಂದರು, ಊಟ ಮಾಡಿದ್ರು, ಹೋದ್ರು. ಮರುದಿವ್ಸದಿಂದ ಆ ಮನೆಯಾಗಿರೋರು ಎಷ್ಟು ಮಂದಿ? ಹಮ್ದೋ ಹಮಾರೆದು 4 ಮಂದಿ ಇರ್ತಾರೆ ಆ ದೇವನಂಥ ಮನೆ ಒಳಗೆ. ಒಂದು ದಿವಸ ಏನೋ ಧೋ ಮಳೆ ಬರ್ಲಿಕ್ಕೆ ಹತ್ತಿತ್ತು. ನಾವು ಆ ಮನೆ ಮುಂದೆ ಹಾಯ್ದು ಹೊಂಟಿದ್ವಿ. ಎಷ್ಟು ಈ ಮಳೆಯಾಗ ತೊಯ್ಸ್ಕೊಂಡು ಹೋಗ್ತೀವಿ ಅಂತ ಅಕಸ್ಮಾತ್ ಆ ಮನೆ ಬಾಗಿಲು ತೆಗೆದ
ಆ ಮನಿ ಬಾಲ್ ತೆಗೆದಿತ್ತು ಅಂದ್ರೆ ನಾವು ಒಳಗೆ ಹೋಗಿ ಕೂತೀವಿ ಅಂತ ತಿಳ್ಕೊಡ್ರಿ. ಒಂದು 5 ನಿಮಿಷ ಕೂತು ಮಳಿ ನಿಂತ ಒಳಗೆ ಹೋದ್ರಾತು ಅಂತ ಒಳಗೆ ಹೋಗಿ ಕೂತ್ವಿ. ಅಷ್ಟೊತ್ತಿಗೆ ಯಜಮಾನ ಬಂದ್ರು. ಯಾರೇ ನೀವು ಅಂತಾರ. ಹಿಂಗ್ರಿ ಹೊಂಟಿದ್ದೀವ್ರಿ, ಮಳೆ ಬರ್ಲಿಕ್ಕೆ ಹತ್ತಿರಿ, ಅದಕ್ಕೊಂದು 5 ನಿಮಿಷ ಕೂತ್ ಹೋದ್ರ ಯಾರು ಕೇಳಿ ಬಂದ್ರಿ ನೀವು ನನ್ನ ಹೊರಗೆ ಅಂತ. ಮಳೆ ಬರ್ಲಿಕ್ಕೆ ಹತ್ತಿತ್ತು, ತೋದೋ ಮಳೆ ಬರ್ಲಿಕ್ಕೆ ಹತ್ತಿತ್ತು. ಮಗಲ್ದಾಗ ಬಸವಣ್ಣನ ಗುಡಿ ಇತ್ತು, ಈಶ್ವರನ ಗುಡಿ ಇತ್ತು, ಗಣಪತಿ ಗುಡಿ ಇತ್ತು, ಮಾರುತಿ ಗುಡಿ ಇತ್ತು. ಒಳಗೆ ಹೋಗಿ ಕೂತ್ರಿ, ಯಾರು ಹೊರಗೆ ನಡಿ ಅಂತಾರೇನ್ರಿ. ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯ್ತು. ಅಕಸ್ಮಾತ್ ಒಂದು ದಿವಸ ಮನ್ಯಾಗ ಗಂಡ ಹೆಂಡತಿ ಜಗಳ ಆಯ್ತು. ಗಂಡ ತಲೆ ಚಿಟ್ಟು ಹಿಡಿದು ತಲೆ ಕೆಡಿಸ್ಕೊಂಡು ಎಲ್ಲಿ ಹೋಗಿ ಕೂಡ್ಬೇಕ್ರಿ, ಯಾವ್ದಾದ್ರು ಗುಡಿಯಾಗ ಹೋಗಿ ಕೂತ ಅಂದ್ರೆ ಸಮಾಧಾನ ಆಗ್ತದೆ. ಮತ್ತು ಆ ದೇವತೆಗಳು ಏನ್ ಮಾಡ್ತಾರೆ ಅಂದ್ರೆ ಆ ಊರಿನ ಎಲ್ಲ ಯೋಗಕ್ಷೇಮನು ನೋಡ್ತಾರೆ. ದೇವತಾ ಅಂದ್ರೆ ಏನು? ದೇವತಾ ಪ್ರತಿಷ್ಠಾಪನೆ ಮಾಡೋದು, ಮೂರ್ತಿ ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ಏನು ಅಂದ್ರೆ, ಈ ಭಗವಂತ ಸರ್ವವ್ಯಾಪಿ ಇದ್ದಾನೆ. ಎಲ್ಲ ಸ್ವಾಮಿಗಳು ಹೇಳ್ತಾರೆ, ಎಲ್ಲ ಇವರು ಹೇಳ್ತಾರೆ. ಆ ಸರ್ವವ್ಯಾಪಿಯಾಗಿರ್ತಕ್ಕಂಥ ಭಗವಂತ ಅವನನ್ನು ನಾವು ಹೆಂಗೆ ಪೂಜೆ ಮಾಡಬೇಕು, ಹೆಂಗೆ ಉಪಾಸನ ಮಾಡಬೇಕು. ಆದ್ರಿಂದ ಏನ್ ಮಾಡಿದ್ರು ನಮ್ಮ ಹಿರಿಯರು ಪೂರ್ವಜರು, ಅವನನ್ನ ಒಂದು ಮೂರ್ತಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ ಆಹ್ವಾನ ಮಾಡಿದ್ರು. ಆ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಭಗವಂತ ಮೂರ್ತಿಯಲ್ಲಿ ಬಂದ ಕೂಡಲೇ ಆ ಮೂರ್ತಿಗೆ ಒಂದು ಶಕ್ತಿ ಬಂದ್ಬಿಟ್ಟು. ಹೆಂಗ ಅಂದ್ರೆ, ಈ ಒಂದು ಟ್ರಕ್ ಅದ, ದೊಡ್ಡ ಅತಿ 30 ಟನ್ ಹಾಕುವಂತ ಲೋಡ್ ಹಾಕುವ ಟ್ರಕ್ ಅದ, ಅದ್ರದ್ದು ಟೈರ್ ಪಂಕ್ಚರ್ ಅದ. ನಾವು ಅದ್ರಾಗ ಏನ್ ಮಾಡ್ತೀವಿ ಅಂದ್ರೆ ಅದನ್ನ ಸರಿ ಮಾಡಿ ಅದರ ಹವಾ ತುಂಬ್ತೀವಿ. ನೋಡ್ರಿ, ಈ ಹೊರಗಿರೋ ಹವಾ ಅದನ್ನ ನಾವು ಟ್ಯೂಬ್ನ ತುಂಬಿ ಟೈರ್ದಾಗ ಇಟ್ವಿ ಅಂದ್ರೆ 20 ಟನ್ ಗಟ್ಟಲೆ ಭಾರ ಹೊರ್ತದೆ. ಹವಾ ಇಲ್ಲದೆ ಇದ್ರೆ ಹೋಗ್ತಾಯಿಲ್ರಿ ಅದ್ರಾಗ. ಹಂಗ ಮೂರ್ತಿ ಒಳಗ ಪರಮಾತ್ಮನ ಆಹ್ವಾನ ಮಾಡಿದ್ರೆ ಆ ಪರಮಾತ್ಮನಲ್ಲಿ ಎಂಥ ಶಕ್ತಿ ಬರ್ತದೆ ಅಂದ್ರೆ, ಆ ಭಗವಂತ ಏನ್ ಮಾಡ್ತಾನಂದ್ರೆ, ಯಾರು ಅವನ ಕಡೆಗೆ ಅವನ ಮುಂದೆ ಹೋಗಿ ಅವನಿಗೆ ನಮಸ್ಕಾರ ಮಾಡ್ತಾರೆ, ಪ್ರಾರ್ಥನಾ ಮಾಡ್ತಾರೆ, ಅವ್ರು ನಮಗೆ ಕಲ್ಯಾಣ ಮಾಡ್ತಾರೆ. ಭಗವಂತ ಏನಂತಾನಂದ್ರೆ, ಯು ಲುಕ್ ಮೀ ಐ ಲುಕ್ ಯು. ನೀನು ನನ್ನ ಕಡೆ ನೋಡೇ ನಾನು ನಿನ್ನ ಕಡೆ ನೋಡ್ತೀನಿ. ನನ್ನ ಕಡೆ ಬೆನ್ ತಿರುಗಿಸ್ಕೊಂಡು ಅಡ್ಡಾಡಿ ನಾಯಕ ನೀನು ಉಸಾಬರಿ ಮಾಡಲಿ ಅಂತ. ಯೋಗಕ್ಷೇಮಂ ವಹಾಮ್ಯಹಂ. ಯಾರು ನನ್ನನ್ನು ಭಜಿಸ್ತೀರಿ. ಅದನ್ನ ಇದನ್ನೆಲ್ಲ ಯಾಕೆ ಹೇಳಲಿಕ್ಕೆ ಹತ್ತೀನಿ ನಾನು ಅಂದ್ರೆ, ನಮಗೀಗ ದೇವಸ್ಥಾನ ಭಗವಂತನ ಸಲುವಾಗಿ ಒಂದು ಉತ್ತಮವಾದ ದೇವಸ್ಥಾನ ಆಗಬೇಕಾಗಿದೆ. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದ್ರೆ, ಈಗಾಗಲೇ ಹರಿ ದೇವಸ್ಥಾನದ ಏನು ಆದ್ರೆ ಅದಕ್ಕಾಗಿ ನಾವು ಏನು ಮಾಡಬೇಕು ಅಂದ್ರೆ, ನಾವು ನೋಡಿವಿ ಅಲ್ಲಿ ಈ ಸದ್ಯ ಇರೋ ದೇವಸ್ಥಾನಕ್ಕೆ ನಿಮಗೆ ಶಕ್ಯ ಆದವರು ಶನಿವಾರಕ್ಕೊಮ್ಮೆ, ಆಗದೆ ಇದ್ದವರು 15 ದಿವಸಕ್ಕೊಮ್ಮೆ, ಅಷ್ಟು ಆಗದೆ ಇದ್ದವರು ತಿಂಗಳದಾಗ 1 ದಿವಸ 2 ಊದಿನ ಕಡ್ಡಿ ಹಿಡ್ಕೊಂಡು ಅವನ ಮುಂದೆ ಹೋಗಿ ಅವನಿಗೆ ಆ ಊದಿನ ಕಡ್ಡಿಲೆ ಧೂಪ ಬೆಳಗಿ ಅವನ ಮುಂದೆ 5 ನಿಮಿಷ ಕೂತ್ಕೊಂಡು ನಿಮ್ಗೆ ಯಾವ ಮಂತ್ರ ಬರ್ತದನೋ ಆ ಮಂತ್ರ, ಓಂ ನಮಃ ಶಿವಾಯ ಗುರುಗಳು ಕೊಟ್ಟಿರೋ ಮಂತ್ರ ಇದ್ರೆ ಅದನ್ನ, ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಇದ್ರೆ ಅದನ್ನ, ಮತ್ತೆ ಯಾವುದೇನು ಬರ್ತದನೋ ಅದನ್ನ ಅವನ ಮುಂದೆ ಕೂತ್ಕೊಂಡು ಅಂದ್ರೆ ಅವನಿಗೆ ಅದು ಮುಟ್ತದೆ. ಅದರಿಂದ ನಾವು ಖುಷಿ ಆಗಿಬಿಡ್ತಾವ. ಅವನಿಗೇನು ನಮಗೆ ಹೆಂಗೆ ಲಕ್ಷಗಟ್ಟಲೆ ಪ್ರಪಂಚ ಮಾಡ್ಲಿಕ್ಕೆ ದುಡ್ಡು ಬೇಕು, ಹಂಗೇನು ಅವನಿಗೆ ಬೇಕಾಗಿಲ್ರಿ. ಒಂದಿಷ್ಟು ಹಣ್ಣು ಹಂಪಲ ತಿನ್ಕೊಂಡಿದಾವ, ಅರಣ್ಯದೊಳಗೆ ಎಲ್ಲೋ ಒಂದು ಗಿಡದ ಕೆಳಗೆ ಕೂಡಾವ, ಗಿಡದ ಮೇಲೆ ಅವೆಲ್ಲ ಮನಿ ಮಾರು ಏನು ಬೇಕಾಗಿಲ್ಲ ಖರೆ. ಅದು ನಮ್ಮ ಭಕ್ತಿ ಬೇಕಾವು. ಆದ್ರಿಂದ ನಾವೆಲ್ಲರೂ ಬ್ಯಾಹಟ್ಟಿಯವರು ಸದ್ಭಕ್ತರು ಆ ಮಾರುತಿಯನ್ನು ಭಜಿಸಬೇಕು, ಅವನ ದರ್ಶನ ತಗೋಬೇಕು, ಅವನಿಗೆ ಪ್ರಾರ್ಥನಾ ಮಾಡಬೇಕು. ಹೇ ಮಾರುತೆ, ಹೇ ಆಂಜನೇಯ, ಹೇ ಹನುಮಂತ, ನಮ್ಮೂರಾಗ ನಿನಗೊಂದು ಉತ್ತಮವಾದ ಗುಡಿ ಕಟ್ಟಿಕೊಡ್ಬೇಕು ಅನ್ನೋದು ನಮ್ದು ಭಕ್ತಿಯ, ನಮ್ದೊಂದು ಅತ್ಯಂತ ಏನದ ಅಂದ್ರೆ ಅಂತಃಕರಣ ಪೂರ್ವಕವಾಗಿರ್ತಕ್ಕಂಥ ಒಂದು ಭಾವನಾ ಅದಪ್ಪ. ಅದನ್ನ ನೀನ ಪೂರ್ಣ ಮಾಡಿಕೋ.
ನಾವು ನಿಮಿತ್ತ ಮಾತ್ರ ಇದ್ದೀವಿ, ನಮ್ಮ ಕೈಲಿ ಏನು ಆಗುವಂಥದ್ದು ಅಲ್ಲ ಅದು ಅನ್ನುವಂಥ ಪ್ರಾರ್ಥನೆ ಮಾಡಿದರೆ ಆ ಭಗವಂತ ಸಂತೋಷ ಪಟ್ಟರೆ ಅವನು ಏನು ಬೇಕಾದ್ದು ಮಾಡ್ತಾನೆ. ಅವನು ಬುದ್ಧಿಮತಾಂ ವರಿಷ್ಠಂ ಅಂತಾರೆ ಅವನಿಗೆ, ಅರ್ಥಾತ್ ಮಹಾನ್ ಬುದ್ಧಿವಂತಿದ್ದ. ನಮಗೆ ಬುದ್ಧಿ ಕೂಡ ಅವನೇ. ಆದ್ದರಿಂದ ಊರಿಗೊಂದು ಅಗ್ದಿ ಭಕ್ತಿಭಾವದಿಂದ ತುಂಬಿರ್ತಕ್ಕಂಥ ಒಂದು ಹನುಮಂತ ದೇವಸ್ಥಾನ ಇದ್ದರೆ ಆ ಊರಿನ ಎಲ್ಲ ಯೋಗಕ್ಷೇಮ ಅವು ನೋಡ್ಕೋತಾರೆ. ಅರ್ಥಾತ್ ದ್ಯಾಮೋ ದುರ್ಗವ್ವ ಈ ಗ್ರಾಮ ದೇವತೆ, ಇವರು ಸಹಿತ ತಾಯಿಯಂತೆ ವಾತ್ಸಲ್ಯದಿಂದ ನಮ್ಮನ್ನು ಕಾಯ್ತಕ್ಕಂಥವ್ರು. ಅದೇ ರೀತಿಯಾಗಿ ಉಳಿದ ಎಲ್ಲ ದೇವರು ಕಾಯ್ತಾರೆ. ಆದರೆ ಮಾರುತಿದೊಂದು ದೊಡ್ಡ ವೈಶಿಷ್ಟ್ಯ ಏನು ಅಂದರೆ, ಅವನು ನಮ್ಮ ಪ್ರಪಂಚದಲ್ಲಿಯ ಸಣ್ಣ ಪುಟ್ಟ ಆಘಾತಗಳಲ್ಲಿ ಅಪಘಾತಗಳಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಆರ್ಥಿಕ ತೊಂದರೆಯಲ್ಲಿ ಮತ್ತು ಎಲ್ಲ ದೃಷ್ಟಿಯಿಂದಲೂ ಮಳೆ ಬೆಳೆ ಇತ್ಯಾದಿಗಳನ್ನೆಲ್ಲ ಸಮೃದ್ಧವಾಗಿ ಕೊಡುವಂಥ ಆ ಮಾರುತಿಯ ದೇವಸ್ಥಾನ ನಿರ್ಮಾಣ ಆಗಬೇಕು. ಇದರಲ್ಲಿ ಮುಖ್ಯವಾಗಿ ಯಾವುದು ಏನು ಅಂದರೆ ವೈಚಾರಿಕ ಸಂಘರ್ಷ ಆಗಬಾರ್ದು. ಅರ್ಥಾತ್ ಇರುವ ಕೆಲವ್ರು ಹಿಂಗೆ ಹೇಳಿದ್ರು ಇತ್ಯಾದಿ ಆಗಲ್ದೇ ಎಲ್ಲರೂ ಸಾಮರಸ್ಯ ಭಾವದಿಂದ ಇದ್ದುಕೊಂಡು ಎಲ್ಲರೂ ಒಂದೇ ನಿಷ್ಠೆಯಿಂದ ಕೆಲಸ ಮಾಡಿದರೆ, ಅರ್ಥಾತ್ ಏನಂದ್ರೆ ಸಂಘೇ ಶಕ್ತಿ ಕಲವು ಯುಗೇನು, ಕಲಿಯುಗದೊಳಗೆ ಸಂಘಟನಾದಲ್ಲಿ ಬಹಳ ದೊಡ್ಡ ಶಕ್ತಿ ಅದ. ಸ್ತ್ರೀ ಶಕ್ತಿ ಅಂತ ಹೇಳಿದ್ರಿ, ಅದೇ ರೀತಿಯಾಗಿ ಪುರುಷ ಶಕ್ತಿನೂ ಅದ. ಎಲ್ಲ ಶಕ್ತಿಗಳು ಏಕತ್ರಿತವಾಗಿ ಕಾರ್ಯ ಮಾಡಿದರೆ ನಿಶ್ಚಿತವಾಗಿ ಆಗಲಿಕ್ಕೆ ಶಕ್ತಿ ಇದೆ. ಮತ್ತು ಅವರು ನಮ್ಮದು ಎರಡು ಮಾತು ನೀವು ಹೇಳ್ರಿ ಅಂದರು. ಅವ್ರ ಮನಸ್ಸಿನಾಗ ಏನದ ನನಗೆ ಗೊತ್ತಿಲ್ಲ, ಆದರೂ ಹೀಗೆಲ್ಲ ಇರ್ಬೋದು ಅಂತ ಅನಿಸಿ ನಾನು ಎರಡು ಮಾತು ಅವ್ರ ಬಗ್ಗೆ ಅವ್ರ ಮನಸ್ಸಿನಲ್ಲಿ ಇದ್ದದ್ದನ್ನು ಹೇಳಿದೆ ಅಂತ ಅನಿಸ್ತದೆ. ಈ ರೀತಿಯಾಗಿ ನಾವೆಲ್ಲರೂ ನಿಮ್ಗೆ ಏನೇ ಅಡಚಣೆ ಅಥವಾ ಅದರಲ್ಲಿ ವೈಚಾರಿಕ ದ್ವಂದ್ವ ಅಥವಾ ವೈಚಾರಿಕವಾಗಿರ್ತಕ್ಕಂಥ ಏನಾದರೂ ಅಡೆತಡೆ ಉಂಟಾದರೆ ನೀವು ಇವ್ರನ್ನಾಗಲಿ ಅಥವಾ ನಮ್ಮನ್ನಾಗಲಿ ಭೇಟಿ ಆಗಲಿ, ಅದ್ರ ಬಗ್ಗೆ ಏನಾದರೂ ಸಲಹೆ ಸೂಚನೆ ಕೇಳ್ರಿ. ಯಾಕೆಂದರೆ ಸತ್ಪುರುಷರೇ ನಮಗೆ ಸರಿಯಾದ ಮಾರ್ಗದರ್ಶನ ಮಾಡುವಂಥವು. ಅರ್ಥಾತ್ ಅಂಥ ಸತ್ಪುರುಷರು ಊರಲ್ಲೇ ಇದ್ದಾರೆ, ಸಾಧು ಸತ್ಪುರುಷರು. ಅವ್ರನ್ನೂ ಕೇಳ್ರಿ, ಇವ್ರನ್ನೂ ಕೇಳ್ರಿ, ನಮ್ಮನ್ನು ಕೇಳ್ರಿ. ಯಾವುದಕ್ಕೂ ಸಂಘರ್ಷ ಒಂದು ಸಲ ಯಾವುದು ವೈಚಾರಿಕ ದ್ವಂದ್ವ ಅಕ್ಕೋತ ಕೂಡಬಾರ್ದು. ಅತ್ಯಂತ ಸಾಮರಸ್ಯ ಭಾವದಿಂದ ಕೂಡಿಕೊಂಡು ಪ್ರೇಮದಿಂದ ಕೂಡಿಕೊಂಡು ಎಲ್ಲರೂ ನಿಮ್ಮ ಶಕ್ತಿ ಮೀರಿ ಇದ್ರೊಳಗೆ ಏನು ಮಾಡ್ರಿ ಅಂದ್ರೆ ತನು ಮನ ಧನ ಅರ್ಪಣೆ ಮಾಡಬೇಕು. ಇದು ದುಡ್ಡಿಲ್ಲದ ಆಗುವಂಥ ಕೆಲಸ ಅಲ್ಲ. ಆದ್ದರಿಂದ ಸ್ವಲ್ಪ ನಮ್ಮ ಪ್ರಪಂಚದಲ್ಲಿ ಅಡಚಣೆ ಆದರೂ ಇಲ್ಲ. ನಾವೇನು ಮಾಡಬೇಕು ಅಂದರೆ ಮನ್ಯಾಗ ಜಡ್ಡು ಜಾಪತ್ರೆ ಆಯ್ತು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ, ಅಥವಾ ಮನೆಯೊಳಗೆ ಮದುವೆ ಆಯ್ತು, ದೊಡ್ಡ ಏನೋ ಕಾರ್ಯ ಅದು, ಅದ್ರ ಸಲಕ್ಕೆ ಭಾಳ ಖರ್ಚಾಯ್ತು ಲಕ್ಷಾನುಗಟ್ಟಲೆ. ಆವಾಗ ಸ್ವಲ್ಪ ದಿವಸ ಅಡಚಣೆ ಆಗ್ತದಿಲ್ರಿ. ಆ ಸಾಲ ಲಗ್ನಕ್ಕೆ ಮದುವೆಗಾಗಿ ಸಾಲ ತೆಗೆಸಿದ್ವಿ ಅಂದ್ರೆ ಆ ಸಾಲ ಮುಟ್ಟು ತನಕ ಸ್ವಲ್ಪ ಅಡಚಣೆ ಆಗ್ತದೆ. ಆದರೂ ಒಂದು ಸಂತೋಷ ಏನದ ಅಂದ್ರೆ ಮದ್ವೆ ಸಾಲ ಮುಟ್ಲಿಕ್ಕೆ ಹತ್ತಿರಪ್ಪ ಅಂತ ಹೆಂಗೋ ಹಂಗೇನದ ದೇವತಾ ಕಾರ್ಯ ನಡೆದಾಗ ನಮ್ಮ ಪ್ರಪಂಚದಲ್ಲಿ ಸ್ವಲ್ಪ ಅಡಚಣೆ ಆದರೂ ಅಡ್ಡಿ ಇಲ್ಲ. ನಾವು ಅದನ್ನು ಮುಖ್ಯವಾಗಿ ಮಾಡಿ ಆ ಹನುಮಂತ ದೇವರ ಅನುಗ್ರಹಕ್ಕೆ ಪಾತ್ರರಾಗೋಣ. ನಿಜವಾಗಿ ನಿಮ್ದೆಲ್ಲರೂ ಏಕೋಭಾವ ಎಷ್ಟು ಮಂದಿ ಮಾತಾಡಿದ್ರಿ, ಎಲ್ಲರೂ ಒಂದೇ ವಿಚಾರವನ್ನು ಮುಖ್ಯವಾಗಿ ಇಟ್ಕೊಂಡು ಹೇಳಿದ್ರಿ. ನಿಮ್ಮ ಭಾವನೆಯ ಭಾವದ ಇದರಲ್ಲಿ ಸ್ವರೂಪದಲ್ಲೇ ನಿಜವಾಗಿಯೂ ನಮಗೆ ಭಾಳ ಸಂತೋಷ ಆಯಿತು. ಯಾರು ಮಾತಾಡಿದ್ರು ಅವರು ಎಲ್ಲರೂ ಕೂಡಿ ಮಾಡೋಣ ಅನ್ನುವಂಥದ್ದನ್ನು ವಿಚಾರ ವ್ಯಕ್ತ ಮಾಡಿದರು. ನಮ್ಮದು ಅದೇ ಆದಷ್ಟು ಬೇಗನೆ ಈ ಕಾರ್ಯ ಸಂಪನ್ನ ಆಗಲಿ. ಮಾರುತಿರಾಯನ ಒಂದು ಪ್ರತಿಷ್ಠಾಪನೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅದ್ಧೂರಿಯಾಗಿ ನಡೀಲಿ ಮತ್ತು ಬ್ಯಾಹಟ್ಟಿ ಗ್ರಾಮ ಏನದನ್ನು ಆ ಮಾರುತಿಯಿಂದ ಶೋಭಾಯಮಾನವಾಗಲಿ ಅಂತ ತಿಳ್ಕೊಂಡು ಆ ಮಾರುತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಈ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲರಿಗೂ ಆಶೀರ್ವಾದದೆ. ನಮ್ಮೆಲ್ಲರಿಗೂ ಭಗವಂತ ಏನು ಮಾಡಲಿ, ಮಾರುತಿ ಅದೇ ರೀತಿಯಾಗಿ ಅರ್ಥಾತ್ ದ್ಯಾಮೋ ದುರ್ಗವ್ವ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳು ನಮ್ಮನ್ನು ಅನುಗ್ರಹಿಸಲಿ. ನಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಅವರು ನಮಗೆ ಬಹಳಷ್ಟು ಶಕ್ತಿ ಕೊಳ್ಳಿ ಮತ್ತು ಬಹಳಷ್ಟು ನಮಗೆ
ಏನು ಮಾಡಿ ಸಹಾಯ ಮಾಡಲಿ ಅಂತ ತಿಳ್ಕೊಂಡು ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜೈ. ಮಹಾರುದ್ರ ಹನುಮಾನ ಕಿ